ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಟಿಟಿಡಿ ಆಡಳಿತ ಮಂಡಳಿ ಕಿಡಿಕಾರಿದೆ. ತಿರುಮಲವನ್ನ ರಾಜಕೀಯ ಕ್ಷೇತ್ರವನ್ನಾಗಿ ಮಾಡಬೇಡಿ ಎಂದಿದೆ. ಅಲ್ಲಿನ ಒಂದಷ್ಟು ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತೆ ಹಸ್ತಕ್ಷೇಪ ಮಾಡಬೇಡಿ. ಇದು ಟಿಟಿಡಿ ಆಡಳಿತ ಮಂಡಳಿ ಸದಸ್ಯ ಭಾನುಪ್ರಕಾಶ್ ಅವರ ಪ್ರತಿಕ್ರಿಯೆ. ನಮ್ಮ ಗೌರವ ರಾಜಕಾರಣಿಗಳಿಗಲ್ಲ, ಮೈಸೂರು ಮಹಾರಾಜರಿಗೆ ಮಾತ್ರ. ಮಹಾರಾಜರಿಗೆ ಗೌರವಾರ್ಥವಾಗಿ ಆರತಿಗೆ ಅವಕಾಶವನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಮಾತನಾಡಿದ್ದಾರೆ. కర్ణాటక ముఖ్యమంత్రి డికే శివకుమార్ గారు నిన్న ఒక స్టేట్మెంట్ ఇచ్చారు. తిరుమలలో నిత్య హారతుల్లో ఎమ్మెల్యేలని, మంత్రుల్ని, ఇంకా అధికారుల్ని నేను దాంట్లో దర్శనం కలిగించే భాగ్యం కల్పిస్తామని చెప్పి, అయ్యా ఇది మైసూర్ మహారాజుకి ఇచ్చినటువంటి గౌరవార్థం, రాజకీయ నాయకుల కోసం కాదు. అది ముఖ్యంగా మీరు గుర్తుపెట్టుకోవాలి. దీన్ని రాజకీయ క్షేత్రంగా చేయొద్దండి డికే శివకుమార్ గారు. ఇది ఇక్కడున్నటువంటి సాంప్రదాయాలు ఆ రోజు మైసూర్ మహారాజుకి గౌరవార్థం ఇచ్చినటువంటి సాంప్రదాయాలు. ఇదేదో రాజకీయ నాయకుల్ని మెప్పించడానికి వాళ్ళని మీరు ఇలా వెనకేసుకురావడం ఇది మంచిది కాదు. ఖచ్చితంగా రేపు జరగబో ధర్మకర్తల మండలి సమావేశంలో దీని మీద నేను చర్చిస్తాను. ఖచ్చితంగా ఇలాంటి సాంప్రదాయాల్ని తిరుమల తిరుపతి దేవస్థానాలు ఒప్పుకునే ప్రసక్తే లేదు. ఇది ఆధ్యాత్మిక క్షేత్రం, డికే శివకుమార్ క్షేత్రం కాదు. తిరుమల తిరుపతి దేవస్థానాలు డికే శివకుమార్ చెప్పినట్టు వినే ప్రసక్తి లేదు ఇక్కడ మాకు. ఆయన ఇష్టానుసారంగా కొన్నిటి పరిస్థితులు అధ్యయనం చేసి మాట్లాడకుండా ఇష్టానుసారంగా ఆయన పాటికి ఆయన స్టేట్మెంట్ ఇస్తుంటే ఇది మంచిది కాదు. వెంటనే ఆ స్టేట్మెంట్ వెనక్కి తీసుకోవాలని చెప్పి, చెప్పినటువంటి మాటలను వెనక్కి తీసుకోవాలని చెప్పి నేను డిమాండ్ చేస్తున్నాను. అలాగే ఈ సాంప్రదాయం ఈరోజు కర్ణాటక అడిగారు, తమిళనాడు అడుగుతారు, మిగతా రాష్ట్రాలు కూడా అడిగారు. ಹಾಗಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ಮಾತನಾಡಿದ್ರು? ಟಿಟಿಡಿಯ ಒಂದಷ್ಟು ಆಚರಣೆ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತೆ ಡಿಕೆ ಅವರ ಮಾತು ಏನಾಗಿತ್ತು ನೋಡೋಣ. ಅಲ್ಲಪ್ಪ, ತಿರುಪತಿದು ಏನಂತಂದ್ರೆ ನಿಮ್ಗೆ ಅಲ್ಲಿ ಒಬ್ಬ ಆಫೀಸರು ಮಹಾರಾಜರ ಕಾಲದಿಂದ ಮೊದಲನೇ ಆರತಿ ನಮ್ಮ ಕರ್ನಾಟಕದ್ದು. ಅಲ್ಲೊಬ್ಬ ಆಫೀಸರು ಕೊಡ್ತಾ ಇರ್ತಾನೆ. ಆಫೀಸರ್ ಬದಲು ಯಾರಲ್ಲಿ ಜನಪ್ರತಿನಿಧಿಗಳು ಹೋಗಿರ್ತಾರೆ ಅಂತವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತೇಳಿ. ಇಲ್ಲ MLA, ಈಗ ಮಂತ್ರಿಗಳಿಗೇನೋ ಸ್ವಲ್ಪ ಅವಕಾಶಗಳಿರ್ತದೆ, ಜಡ್ಜ್ಗಳಿಗೂ ಅವಕಾಶ ಇರ್ತದೆ. ಇಲ್ಲ ಜಡ್ಜೋ, ಇಲ್ಲ ನಮ್ಮ ಮಂತ್ರಿನೋ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತವರು, ಶಾಸಕರುಗಳು, ಇಲ್ಲ ಅಧಿಕಾರಿಗಳು ಯಾರಿದ್ರೆ ಅವ್ರಿಗೂ ಒಂದು ಅವಕಾಶ ಸಿಕ್ಲಿ ಅಂತ. ಎಲ್ಲ ಪಾರ್ಟಿಯವ್ರಿಗೂ ಸಿಕ್ಲಿ. ಇದೇನು ಬರೀ ಕಾಂಗ್ರೆಸ್ ದಳ ಅಂತಲ್ಲ. ಯಾವುದೇ ಶಾಸಕರು ತಿರುಪತಿ ದರ್ಶನಕ್ಕೆ ಹೋದಾಗ ನಮ್ಮ ರಾಜ್ಯದ ಪರವಾಗಿ ಆರತಿಗೆ ಕೊಡಕ್ಕೆ ಒಂದು ಅವಕಾಶ ಇದೆ. ಮೊದಲನೇ ಆರತಿ ನಮ್ಮದು. ಏನು ಆ ತಟ್ಟೆನ ತೆಗೆದುಕೊಂಡು ಹೋಗಿ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತೀವಿ. ಒಂದಿನ ತಹಶೀಲ್ದಾರ್ಗೂ ಸಿಗ್ಬೋದು, ಎಸಿಗೂ ಸಿಗ್ಬೋದು, ಶಾಸಕರಿಗೂ ಸಿಗ್ಬೋದು, ನಮ್ಮ ಮೇಯರ್ಗಳಿಗೂ ಸಿಗ್ಬೋದು, ಎಂಪಿಗಳಿಗೂ ಸಿಗ್ಬೋದು. ಅವ್ರಿಗೆ ಆ ಒಂದು ಭಾಗ್ಯ ಸಿಗಲಿ. ಯಾಕೆಂದ್ರೆ ಅವರೆಲ್ಲ ನಮ್ಮ ಜನರ ಸೇವೆಗೋಸ್ಕರ ಆರತಿ ಕೊಡೋದು ಕರ್ನಾಟಕಕ್ಕೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಅವತ್ತಿಂದ ಒಂದು ಪದ್ಧತಿ ಉಳಿಸ್ಕೊಂಡು ಬಂದಿದ್ದಾರೆ. ಬರೀ ಒಬ್ಬ ಆಫೀಸರ್ ಎತ್ಕೊಂಡು ಕೊಡೋದಕ್ಕಿಂತ ಜನಪ್ರತಿನಿಧಿಗಳು ಹೋಗಿ ಆ ದೇವರಿಗೆ ಪ್ರಾರ್ಥನೆಯನ್ನ ಮಾಡಲಿ ರಾಜ್ಯದ ಪರವಾಗಿ ಅಂತ ಒಂದು ಅವಕಾಶವನ್ನ ಮಾಡಬೇಕು ಅಂತ ನಾನೀಗಾಗಲೇ ಇಲ್ಲ ನಾನು ಚರ್ಚೆ ಮಾಡಿದ್ದೀನಿ. ನಾನು ಅವ್ರ ಗೈಡ್ಲೈನ್ಸ್ ನಾವು ಸ್ಟ್ರೈಟ್ ಹೋಗಕ್ಕೆ ಬರೀ ಚೀಫ್ ಮಿನಿಸ್ಟರ್ಗೆ ಮಠಸ್ವಾಮಿಗಳ ಅವಕಾಶ ಇದೆ. ಅದನ್ನೆಲ್ಲ ನಾನು ಡಿಮ್ಯಾಂಡ್ ಮಾಡಕ್ ಹೋಗಲ್ಲ. ರೆಗ್ಯುಲರ್ ಆಗಿ ಏನು ಹೋಗ್ತಾರೆ ಅದೇ ಪ್ರಕಾರ ಹೋಗ್ಲಿ, ಕಾನೂನು ಪ್ರಕಾರ. ಐ ಡೋಂಟ್ ವಾಂಟ್ ನಮ್ಮ ತಿರುಪತಿ ಗೈಡ್ಲೈನ್ಸ್ ನ ವಿರುದ್ಧವಾಗಿ ನಾವು ಇಂಟರ್ಫಿಯರ್ ಆಗಕ್ಕೆ ಇಷ್ಟ ಇಲ್ಲ ನನಗೆ. ತಿರುಪತಿದ ಏನು ಗೈಡ್ಲೈನ್ಸ್ ಇದೆ, ಅವ್ರದ್ದೇನು ಪದ್ಧತಿ ಇದೆ, ಅದನ್ನೇ ಫಾಲೋ ಮಾಡಲಿ. ಆರತಿ ಕೊಡುವಂತ ವಿಚಾರದಲ್ಲಿ ನಮ್ಮ ಪ್ರತಿನಿಧಿಗಳಿಗೆ ಅವಕಾಶ ಸಿಗಲಿ. ತಿರುಪತಿದು ಏನಂತಂದ್ರೆ ನಿಮ್ಗೆ ಅಲ್ಲಿ ಒಬ್ಬ ಆಫೀಸರ್. ದೇವರು ಎಲ್ಲರಿಗೂ ಸೇರಿದವನು, ಎಲ್ಲರೂ ಪ್ರಾರ್ಥಿಸಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಆರತಿಯ ವೇಳೆ ಇಬ್ಬರು ಹಾಜರಿರಬಹುದು. ನಮ್ಮ ಶಾಸಕರು ಕೂಡ ಜನರ ಪ್ರತಿನಿಧಿಗಳೇ, ಹಾಗಾಗಿ ಅವ್ರಿಗೂ ಅವಕಾಶ ಸಿಗಲಿ ಅಂತ ಹೇಳಿದ. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಇವತ್ತು ಡಿಕೆ ಶಿವಕುಮಾರ್ ಅವರು ನಿನ್ನೆ ಆಡಿದಂತಹ ಮಾತಿಗೆ ಸಂಬಂಧಪಟ್ಟಂತೆ ಆಕ್ಷೇಪ ವ್ಯಕ್ತವಾದ ಬೆನ್ನಲ್ಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. Nothing is hard and fast rule. So 2 members can present the Aarti. All our MLAs are also public representative. The government officials are the public representative. They pray for the state. They pray for the country. They pray for the humanity. Lord belongs to everyone. So let everyone of the state
irrespective of political MLAs, some mayors, or whoever at the point of time they are in Tirupati that I am going on this day. So they should be respected. Not only ministers and others will get priority, but even legislators also get the priority of praying for the Lord Venkateshwara. That is humanity. I welcome the criticism. Nothing is hard and fast rule. So 2 members can present the Aarti. ಧಾರ್ಮಿಕ ಚಿಂತಕರಾಗಿರುವ ಪ್ರಸನ್ನಾಚಾರ್ಯರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕರೆ ಕಟ್ಟಾಗಿದೆ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರು ಏನು ಜನಪ್ರತಿನಿಧಿಗಳಿಗೂ ಕೂಡ ಆ ಅವಕಾಶ ಸಿಗಲಿ, ಎಲ್ರಿಗೂ ಕೂಡ ಆ ಅವಕಾಶ ಸಿಗಲಿ, ಅವರು ಕೂಡ ರಾಜ್ಯದ ಅಭಿವೃದ್ಧಿಗೆ ಮತ್ತು ಜನರ ಅಭಿವೃದ್ಧಿಗಾಗಿ ಪ್ರಾರ್ಥಿಸುವವರಲ್ವಾ, ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಒಳಿತು ಅನ್ನೋ ಧಾಟಿಯಲ್ಲಿ ನಿನ್ನೆ ಮಾತನಾಡಿದರು. ಆದರೆ ಅವರ ಮಾತಿಗೆ ಆಗ್ತಾ ಇರುವಂತಹ ಈ ಹಿಂದಿನ ಶತಮಾನಗಳಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರುವಂತಹ ಪೂಜೆ ಪುನಸ್ಕಾರಗಳಿಗೆ ಸಂಬಂಧಪಟ್ಟಂತೆ ತತ್ಕ್ಷಣದ ಬದಲಾವಣೆಗಳು, ಹಸ್ತಕ್ಷೇಪಗಳನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಟಿಟಿಡಿ ಆಡಳಿತ ಮಂಡಳಿಯ ಸದಸ್ಯ ಭಾನುಪ್ರಕಾಶ್ ಅವರು ಕೂಡ ಮಾತನಾಡಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮಾತನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ನೀವು ದೇವಸ್ಥಾನದ ವಿಚಾರದಲ್ಲಿ ರಾಜಕೀಯವನ್ನ ತೋರಿಸೋದು ಸರಿ ಅಲ್ಲ ಅನ್ನೋ ಅಭಿಪ್ರಾಯವನ್ನ ಕೂಡ ಭಾನುಪ್ರಕಾಶ್ ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆಯ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಇವತ್ತು ಮಾಡಿದ್ರು. ದೇವರು ಎಲ್ರಿಗೂ ಕೂಡ ಸಮ, ಎಲ್ಲರೂ ಕೂಡ ಪ್ರಾರ್ಥಿಸಲಿ, ಅದೇ ನಿಟ್ಟಿನಲ್ಲಿ ನಾನು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದೆ ವಿನಃ ದೇವಸ್ಥಾನದ ವಿಚಾರದಲ್ಲಿ ಅಥವಾ ಪೂಜೆ ಪುನಸ್ಕಾರದ ಸಂದರ್ಭದಲ್ಲಿ ರಾಜಕೀಯವನ್ನ ಎಳೆದು ತರುವಂತಹ ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಅಂತ ಹೇಳಿ ಸಮರ್ಥನೆಯನ್ನು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಟಿಟಿಡಿಯ ಗೈಡ್ಲೈನ್ಸ್ ಅಥವಾ ಅಲ್ಲಿನ ಆಚರಣೆಗಳು, ವಿಧಿವಿಧಾನಗಳು, ಪದ್ಧತಿಗಳು ಹೇಗಿರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸಡನ್ ಆಗಿ ಇಂತಹ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅಂದರೆ ಯಾರೂ ಕೂಡ ಒಗ್ಗಿಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಮೈಸೂರು ಮಹಾರಾಜರಿಗೆ ಟಿಟಿಡಿ ದೇವಸ್ಥಾನದ ವತಿಯಿಂದ ನಾವು ಹಲವು ವರ್ಷಗಳಿಂದ ಕೊಡ್ತಾ ಇರುವಂತಹ ಗೌರವಾರ್ಥ ಸೇವೆಗೆ ಈಗ ಈ ರೀತಿಯ ಹೇಳಿಕೆಯನ್ನು ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಟಿಟಿಡಿ ದೇವಸ್ಥಾನ ಆಡಳಿತ ಮಂಡಳಿಯ ಅಭಿಪ್ರಾಯ. ಧಾರ್ಮಿಕ ಚಿಂತಕರಾಗಿರುವ ಪ್ರಸನ್ನಾಚಾರ್ಯರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪ್ರಸನ್ನಾಚಾರ್ಯರೇ. ನಮಸ್ತೆ ಮಾ. ನಮಸ್ತೆ. ಈಗ ಟಿಟಿಡಿ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನ ಕೂಡ ತಾವು ಗಮನಿಸಿದ್ದೀರಿ. ಆತ ಕಡೆ ಟಿಟಿಡಿಯಿಂದಲೂ ಕೂಡ ಆಕ್ಷೇಪ ವ್ಯಕ್ತವಾಗಿದೆ. ತಮ್ಮ ಮೊದಲ ಪ್ರತಿಕ್ರಿಯೆ ಈ ಬೆಳವಣಿಗೆಯ ಬಗ್ಗೆ? ಮೊದಲೇದಾಗಿ ವೆಂಕಟೇಶ ದೇವರ ಅನುಗ್ರಹ ಅಂತಕ್ಕಂತಹದ್ದು ಸಮಸ್ತ ಭಕ್ತರಿಗೂ ಆಗಲಿ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹಿಂದಿನ ಒಂದು ಹಿನ್ನೆಲೆಗೆ ನಾವು ಹೋಗ್ಬೇಕಾಗತ್ತೆ. ಟಿಟಿಡಿ ಮತ್ತು ಅಂದ್ರೆ ಆಂಧ್ರ ಮತ್ತು ಕರ್ನಾಟಕಕ್ಕೆ ಇರುವ ಇನ್ನೊಂದು ದೊಡ್ಡ ವಿವಾದ ಇದೆ. ಏನ್ ವಿವಾದ ಅಂದ್ರೆ ಅಂಜನಾದ್ರಿ ಪರ್ವತ, ಆಂಜನೇಯ ಜನಿಸಿರುವ ವಿಷಯದ ಬಗ್ಗೆ. ಅದಕ್ಕೂ ಇದಕ್ಕೂ ಸಂಬಂಧ ಇರೋದ್ರಿಂದ ಮೊದಲು ಇದನ್ನ ತಿಳ್ಕೊಂಡು ಅದಕ್ಕೆ ಹೋಗ್ಬೇಕಾಗತ್ತೆ ನಾವು. ಏನಂದ್ರೆ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಅಂಜನಾದ್ರಿ ಬೆಟ್ಟ, ಆಂಜನೇಯ ಪರ್ವತ ಅಂತ ಕರೀತಾರೆ. ಅಲ್ಲಿ ಆಂಜನೇಯ, ಹನುಮಂತ ಅವತಾರ ಮಾಡಿರತಕ್ಕಂತಹದ್ದು ಎಂಬುದಾಗಿ ಕರ್ನಾಟಕದವರ ಎಲ್ಲರ ವಿಶ್ವಾಸ. ಹೌದು. ಅದೇ ಸಂದರ್ಭದಲ್ಲಿ ತಿರುಮಲೆಗಿರಿಯಲ್ಲಿ ಅಲ್ಲಿಯೂ ಕೂಡ ಒಂದು ಅಂಜನಾಚಲ ಅಂತಿದೆ, ಅಂಜನಾದ್ರಿ ಪರ್ವತ. ಅಲ್ಲಿ ಆಂಜನೇಯ ಹುಟ್ಟಿದ ಅಂತಕ್ಕಂಥದ್ದು ಅವರ ನಂಬಿಕೆ. ಆದ್ರೆ ಇದು ಎರಡೂ ಕೂಡ ನಿಜವಾಗ್ಲೂ ಸತ್ಯ. ಅದು ಹೆಂಗ್ ಸಾಧ್ಯ ರೀ? ಒಬ್ಬೇ ವ್ಯಕ್ತಿ ಎರಡು ಕಡೆ ಹೇಗೆ ಹುಟ್ಟೋಕ್ ಸಾಧ್ಯ? ಅಂದ್ರೆ ಅದಕ್ಕೆ ಶಾಸ್ತ್ರ ಅತ್ಯಂತ ಉಚಿತವಾದ ಉತ್ತರವನ್ನ ಕೊಡ್ತದೆ. ನಾವು ನೀವು ಇರತಕ್ಕಂತಹ ಒಟ್ಟು ಒಂದು ಮಹಾಯುಗ ಅಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಈ 3 ಯುಗ, ಈ 4 ಯುಗಗಳು ಒಂದು ಬಾರಿ ಆದ್ರೆ ಅದನ್ನ ಒಂದು ಮಹಾಯುಗ ಅಂತ ಕರೀತಾರೆ. ಆ ತರದ್ದು ಮಹಾಯುಗಗಳನ್ನ ನಾವು ಲೆಕ್ಕ ಹಾಕ್ತಾ ಬಂದಾಗ ಮತ್ತು ಅದಲ್ಲದೇನೆ ಕಲಿಯುಗಗಳನ್ನೇ ಲೆಕ್ಕ ಹಾಕ್ತಾ ಬಂದಾಗ ಇವಾಗ ನಡೀತಾ ಇರತಕ್ಕಂತಹ ಕಲಿಯುಗ ಬಂದು 28ನೇ ಕಲಿಯುಗ ಎಂಬುದಾಗಿ ಹೇಳಲ್ಪಡ್ತದೆ ಶಾಸ್ತ್ರ. ಒಂದು ಪ್ರಸಂಗದಲ್ಲಿ, ಒಂದು ಯುಗದಲ್ಲಿ ಆಂಜನೇಯ ಜನಿಸಿದ್ದು ಕರ್ನಾಟಕದಲ್ಲಿ, ಅದೇ ಆಂಜನೇಯ ಇನ್ನೊಂದು ಯುಗದಲ್ಲಿ ಜನಿಸಿದ್ದು ಆಂಧ್ರದಲ್ಲಿ. ಈ ರೀತಿಯಾಗಿ ಇದಕ್ಕೆ ಸ್ಪಷ್ಟವಾದ ಉತ್ತರ ಶಾಸ್ತ್ರ ಹೇಗೆ ಕೊಡ್ತದೋ ಹಾಗೆ ಇವತ್ತು ಮೊನ್ನೆ ಏನು ಸಿಎಂ ಅವರು ಒಂದು ವಿಷಯವನ್ನ ಹೇಳಿದ್ರು, ಅದು ಭಾನುವಾರದ ದಿವಸ ಆ ಪ್ರೋಗ್ರಾಮ್ ಅಲ್ಲಿ ನಾವು ಕೂಡ ಭಾಗವಹಿಸಿದ್ವಿ. ನಮಗೂ ಕೂಡ ವಿಶೇಷ ಆಮಂತ್ರಣ ಇತ್ತು ಆ ಪ್ರೋಗ್ರಾಮ್ಗೆ. ಆ ಪ್ರೋಗ್ರಾಮ್ ಅಲ್ಲೇ ಇದ್ವಿ ನಾವು. ಅಲ್ಲಿ ಪ್ರತ್ಯಕ್ಷವಾಗಿ ಸಂಪೂರ್ಣ ಅವರೆಲ್ಲ ವಿಚಾರಗಳನ್ನ ನಾವು ಕೇಳಿದೀವಿ. ಕೇಳಿದಾಗ ಅವರು ಹೇಳಿರ್ತಕ್ಕಂತಹದ್ದು ಸಂಪೂರ್ಣ ಸತ್ಯವಾದ ಸಂಗತಿಗಳು. ಅದರಲ್ಲಿ ಸತ್ಯಕ್ಕೆ ದೂರವಾದ ಸಂಗತಿಗಳು ಯಾವುದೂ ಇಲ್ಲ. ಮೊದಲನೇದಾಗಿ ಇವತ್ತಿನ ದಿವಸದಲ್ಲಿ ನಾವೇನ್ ಗರ್ಭಗುಡಿಯನ್ನ ಏನ್ ನೋಡ್ತಾ ಇದ್ವಿ,
ತಿರುಮಲ ಶ್ರೀನಿವಾಸ ದೇವರ ದೇವಸ್ಥಾನದಲ್ಲಿ ಅದು ಮಾತ್ರ ಬಹಳ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥದ್ದು. ಹಂಪಿಯ ಸಂಸ್ಥಾನದ ಕೃಷ್ಣದೇವರಾಯ ರಾಜ ಏನಿದ್ರು ಕಿಂಗ್, ಅವರ ಗುರುಗಳಾಗಿರ್ತಕ್ಕಂಥವ್ರು ವ್ಯಾಸರಾಜರು. ವ್ಯಾಸರಾಜರು ಅಲ್ಲಿ ಹೋಗಿ ತಿರುಮಲದಲ್ಲಿ 12 ವರ್ಷಗಳ ಕಾಲ ಅಲ್ಲಿಯೇ ಏನು ಅರ್ಚಕ ಪರಂಪರೆ ಇದೆ ಅಲ್ಲ, ಅರ್ಚಕ ಪರಂಪರೆಗೆ ಸಂತಾನವೇ ಆಗೋದಿಲ್ಲ. ಅದರಲ್ಲೂ ಕೂಡ ಗಂಡು ಮಕ್ಕಳು ಜನಿಸೋದಿಲ್ಲ. ಜನಿಸದೇ ಇರುವ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ 12 ವರ್ಷಗಳ ಕಾಲ ಆ ಕೃಷ್ಣದೇವರಾಯನ ಗುರುಗಳಾದಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಯತಿಗಳು ಸ್ವಾಮಿಗಳಾಗಿರತಕ್ಕಂತಹ ವ್ಯಾಸರಾಜರು 12 ವರ್ಷಗಳ ಕಾಲ ಇವತ್ತಿನ ತಿರುಪತಿಯ ತಿರುಮಲ ಗಿರಿಯ ಬೆಟ್ಟದಲ್ಲಿ ಇರತಕ್ಕಂತಹ ಶ್ರೀನಿವಾಸ ದೇವರನ್ನ ಮುಟ್ಟಿ ಭಜಿಸ್ತಾರೆ, ಪೂಜೆ ಮಾಡ್ತಾರೆ. 12 ವರ್ಷದ ನಂತರದಲ್ಲಿ ಆ ಅರ್ಚಕ ಕುಟುಂಬಕ್ಕೆ ಮತ್ತೆ ಇವರಿಗೆ ಸಂತಾನ ಪ್ರಾಪ್ತಿಯಾಗಲಿ ಎಂಬುದಾಗಿ ವಿಶೇಷ ಅನುಗ್ರಹ ಮಾಡಿ ಆದ ನಂತರದಲ್ಲಿ ಅವರಿಗೆ ಬಿಟ್ಟು ಕೊಡ್ತಾರೆ ವ್ಯಾಸರಾಜರು. ಇವತ್ತಿಗೂ ನಾವು ನೋಡಬಹುದು ತಿರುಮಲೆಯ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಸ್ವಾಮಿ ಪುಷ್ಕರಣಿ ಅಂತ ಇದೆ. ದೇವಸ್ಥಾನದ ಎಡಬದಿಯಲ್ಲಿ, ಶ್ರೀನಿವಾಸ ದೇವರ ದೇವಸ್ಥಾನದ ಎಡಬದಿಯಲ್ಲಿ ಅಲ್ಲಿ ವ್ಯಾಸರಾಜ ಆಹ್ನಿಕ ಮಂಟಪ ಅಂತ ಇದೆ ಇವತ್ತವರೆಗೂ ವಿಶೇಷವಾಗಿ. ಅಲ್ಲೇ ಒಂದು ಸಪರೇಟ್ ಆಗಿ ಚಿಕ್ಕದಾಗಿ ಅವರು ವ್ಯಾಸರಾಜರು ಶ್ರೀನಿವಾಸ ದೇವರ ಪೂಜೆಯನ್ನು ಮುಗಿಸಿಕೊಂಡು ಬಂದ ನಂತರದಲ್ಲಿ ಅವರ ಸಂಸ್ಥಾನ ಪೂಜೆಯನ್ನು ಮಾಡುವುದಕ್ಕೆ, ಅವರ ಜಪತಪ ಆಹ್ನಿಕಗಳನ್ನ ಮಾಡಿಕೊಳ್ಳುವುದಕ್ಕೆ ಒಂದು ವಿಶೇಷವಾದಂತಹ ಮಂಟಪ ಇದೆ. ಅಲ್ಲಿ ಕುಳಿತುಕೊಂಡು ಪೂಜೆ ಮಾಡ್ತಿದ್ರು. ಹೀಗಿರುವಾಗ ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಏನಾಗ್ತಿದೆ ಅಂದ್ರೆ ನೆಕ್ಸ್ಟ್ ಹಂತನೇ ಬರ್ತಕ್ಕಂತಹದ್ದು ಕರ್ನಾಟಕದ ಪೂಜೆಗಳು. ಈ ವ್ಯಾಸರಾಜರು ಏನ್ ಮಾಡ್ತಿದ್ರು ಅಂತಂದ್ರೆ ಆ ಕೃಷ್ಣದೇವರಾಯನಿಗೆ ಹೇಳಿ ಆ ಗುಡಿಯ ಪ್ರಾಂಗಣವನ್ನೆಲ್ಲ ನಿರ್ಮಾಣ ಮಾಡ್ತಿದ್ರು. ಕರ್ನಾಟಕದಿಂದ ರಾಜರ ಕಡೆಯಿಂದ ಎಲ್ಲ ವಿಧವಾದಂತಹ ವಿಶೇಷವಾದಂತಹ ಸೇವೆ ಭಗವಂತರಿಗೆ ತಲುಪಬೇಕು ಅಂತ ಇವತ್ತಿನ ಕಲಬುರಗಿ ಡಿಸ್ಟಿಕ್ ಗುಲ್ಬರ್ಗಾ ಜಿಲ್ಲೆಯ ಸುರಪುರ ಎಂಬುದಾಗಿ ಒಂದು ಗ್ರಾಮ. ಆ ಸುರಪುರದಲ್ಲಿ ಒಬ್ಬ ರಾಜರು ಇರ್ತಿದ್ರು. ನಮ್ಮ ಕರ್ನಾಟಕದಿಂದ ಹೋಗುವ ಆರತಿ ಕೇವಲ ಕರ್ನಾಟಕದ ಅಷ್ಟೇ ಅಲ್ಲದೇನೆ ಪರ್ಟಿಕ್ಯುಲರ್ ಆಗಿ ಸುರಪುರ ರಾಜನ ಆರತಿ ಅಂತಾನೆ ಅದಕ್ಕೆ ವಿಶೇಷವಾಗಿ ಕರೀತಾರೆ. ಅಲ್ಲಿಂದ ಏನಾಗ್ತಾ ಇತ್ತು ಅಂದ್ರೆ ಪ್ರತಿನಿತ್ಯದಲ್ಲಿ ಮೊಟ್ಟ ಮೊದಲ ಆರತಿ ಆ ರಾಜನಿಂದ ತಲುಪಬೇಕಾಗಿತ್ತು. ಅದಾದ ನಂತರದಲ್ಲಿ ಕೃಷ್ಣದೇವರಾಯನ ಸಂಸ್ಥಾನದಿಂದ ಕೆಲವೊಂದಿಷ್ಟು ಪೂಜೆ ಪುನಸ್ಕಾರಗಳು ಅದೇ ತಲುಪಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಅದು ಬಹಳ ಅನೂಚಾರವಾಗಿ ಹಂಪಿಯ ಸಂಸ್ಥಾನದ ಕೃಷ್ಣದೇವರಾಯ ಇದ್ದಾಗ, ವ್ಯಾಸರಾಜನ ಇದ್ದಾಗಿಂದಲೂ ಕೂಡ ನಡೆದುಕೊಂಡು ಬಂದ ಕೆಲವೊಂದಿಷ್ಟು ಸಂಪ್ರದಾಯಗಳು. ಅದನ್ನ ಕೆಲವೊಂದಿಷ್ಟನ್ನ ಇವಾಗ ಏನ್ ಮಾಡಿದ್ದಾರೆ ಇವರು ಅಂದ್ರೆ ಯಾವುದೋ ಒಂದು ರಾಜ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬಾರದು ಅನ್ನೋ ಉದ್ದೇಶದಿಂದ ಮೊಟಕು ಮಾಡಿದ್ದಾರೆ. ಕೆಲವೊಂದಿಷ್ಟು ಸೇವೆಗಳು ಇವತ್ತಿಗೂ ನಡೀತಾ ಇರೋದು ಅತ್ಯಂತ ಸತ್ಯ. ಓಕೆ, ಈಗ ಹಾಗಿದ್ರೆ ಗುರುಗಳೇ, DK ಶಿವಕುಮಾರ್ ಅವರು ಏನ್ ಕೇಳ್ಕೊಳ್ತಾ ಇದ್ದಾರಲ್ಲ, ಆ ಒಂದು ಆಚರಣೆಗೆ ಅವಕಾಶ ಇದೆಯಾ ಅಥವಾ ಅದನ್ನ ಚಾಲ್ತಿಗೆ ತರುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಯಾಕಂದ್ರೆ ಅವ್ರ ಕಡೆಯಿಂದಲೂ ಕೂಡ ತೀವ್ರ ಆಕ್ಷೇಪ ವ್ಯಕ್ತ ಆಗಿದೆ, ರಾಜಕೀಯ ಎಳೆದು ತರ್ತಿದ್ದಾರೆ ಅಂತ ಹೇಳಿ. ಬಹಳ ವಿಶೇಷವಾದ ಪ್ರಶ್ನೆ. ಆದ್ರೆ ಇಲ್ಲಿ ಒಂದನ್ನ ನಾವು ಸತ್ಯವನ್ನ ಸತ್ಯವಾಗಿ ಅರ್ಥ ಮಾಡಿಕೊಳ್ಳೋಣ. ಇನ್ನೊಂದು ಸೈಂಟಿಫಿಕ್ ಆಗಿ ಇವತ್ತಿನ ದಿನದಲ್ಲಿ ವೈಜ್ಞಾನಿಕವಾಗಿ ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನ್ ವಿಷಯ ಅಂತಂದ್ರೆ ಇವತ್ತು ಅಲ್ಲಿ ಭಕ್ತರ ಸಮೂಹ 20 ವರ್ಷದ ಹಿಂದೆ ಹೋಗ್ತಕ್ಕಂತಹ ಭಕ್ತರ ಸಮೂಹಕ್ಕೂ ಇವತ್ತಿಗೂ ತುಂಬಾ ವ್ಯತ್ಯಾಸ ಇದೆ. ವ್ಯತ್ಯಾಸಗಳಿದ್ದಾಗ ಅದು ಪ್ರಾಕ್ಟಿಕಲ್ ಆಗಿ ಅಂದ್ರೆ ಇವರು ಪ್ರಾರ್ಥನೆ, ಇವರು ಪ್ರೇಯರ್ ಮಾಡಬೇಕಾದದ್ದು ನಮ್ಮ ರಾಜ್ಯದ ಜನಪ್ರತಿನಿಧಿಗಳವರು. 7 ಕೋಟಿ ಜನಕ್ಕೆ ನಮ್ಮ ಕರ್ನಾಟಕ ರಾಜ್ಯದಿಂದ ಜನಪ್ರತಿನಿಧಿಗಳಾದ್ರಿಂದ ಇವ್ರು ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಇದು ಪ್ರಾಕ್ಟಿಕಲ್ ಆಗಿ ಇವತ್ತಿನ ಜನಸಂದಣಿಯಲ್ಲಿ ಪ್ರತಿ 5 ವರ್ಷ 3 ವರ್ಷಕ್ಕೂ ಜನಸಂದಣಿ ವಿಪರೀತ ಆಗ್ತಾ ಇದೆ ತಿರುಮಲ ದೇವಸ್ಥಾನದಲ್ಲಿ. ಅದು ಎಷ್ಟು ಪ್ರಾಕ್ಟಿಕಲ್ ಆಗಿ ಮಾಡಿ ಅದನ್ನ ಆಚರಣೆಗೆ, ಅನುಷ್ಠಾನಕ್ಕೆ, ಇಂಪ್ಲಿಮೆಂಟೇಷನ್ ತರೋಕ್ ಆಗುತ್ತೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ನೋಡ್ಕೊಂಡು ಮಾಡಬೇಕು. ಆದರೆ ಇವ್ರು ಕೇಳಿದ್ದು, ಇವ್ರು ಹೇಳಿರ್ತಕ್ಕಂಥ ವಿಷಯಗಳು ಯಾವುದೂ ಕೂಡ ಸುಳ್ಳಲ್ಲ, ಅತ್ಯಂತ ಸತ್ಯವಾದಂತಹ ವಿಷಯಗಳನ್ನೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿರತಕ್ಕಂಥದ್ದು ನಮಗೆ, ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ನಮ್ಮ ಇತಿಹಾಸಕ್ಕೆ ಮಾಡಿರತಕ್ಕಂತಹ ಸಂದ ಗೌರವವೇ ಹೊರತು ಅದು ಅವರು ಹೇಳಿರ್ತಕ್ಕಂಥದ್ದು ಯಾವುದು ಸುಳ್ಳಲ್ಲ ಎಂಬುದಾಗಿ ನಾವು ಮೊದಲೇ ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ ಇವತ್ತಿನ ಜನಸಂದಣಿ, ಅಲ್ಲಿರತಕ್ಕಂತಹ ಸಮಯ ಇತ್ಯಾದಿಗಳಲ್ಲೆಲ್ಲ ಬಹಳ ಸೇವೆಗಳನ್ನ ಮುಟುಕುಗೊಳಿಸ್ಕೊಂಡ್ ಬಂದಿದ್ದಾರೆ. ಏಕಾಂತ ಸೇವೆ ಅಂತ ರಾತ್ರಿ ಭಗವಂತನ ನಿದ್ರೆಗೆ ಕಳಿಸ್ಬೇಕು, ಆ ಸಮಯ ಕಮ್ಮಿ ಮಾಡಿದ್ದಾರೆ ಇವಾಗ ಅವರು. ಕಾರಣ ಏನಂದ್ರೆ ಬಂದ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ. ಎರಡನ್ನು ಕೂಡ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿ ಮುಂದುವರಿತಕ್ಕಂಥದ್ದು ಸೂಕ್ತ ಎಂಬುದಾಗಿ ನಮ್ಮ ಅಭಿಪ್ರಾಯ. ಧನ್ಯವಾದ ಗುರುಗಳೇ, TV9 ಜೊತೆ ಮಾತನಾಡಿದಕ್ಕೆ.